ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ನಳ್ಳಿ. ಮೊಬೈಲ್ ನಂಬರ್ 8073469791. ಇವರ ಯೂಟ್ಯೂಬ್ ಚಾನಲ್ @svm.1640. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋ ಮೊದಲು ನಿಮಗೆ ಬರುತ್ತದೆ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ ಮೀಟಿಂಗ್ದೊಳಗ ಹೆಚ್ಚುವರಿ ಏನಾರ ವಿಷಯಗಳು ಬೇಕಾದವು ಅಂತಂದ್ರ ನೀವು MP ಅವ್ರ ಜೊತೆ ಚರ್ಚೆ ಮಾಡ್ರಿ. ಮತ್ತೆ ಎಲ್ಲ ಅಧಿಕಾರಿಗಳನ್ನ ಕರೆಸ್ತೀವಿ. ನಾವು ಬೆಳಗಾವಿ ಜಿಲ್ಲೆಯದ್ದು ಏನೈತಲ್ಲ ಇದನ್ನ ಈಗ ಸದ್ಯಕ್ಕೆ ಇಷ್ಟು ಮಾಡಿ ಕೊಡ್ತೀವಿ. ಅದಕ್ಕೆ ನಮಗೆ 3 ವಾರ ಗಡುವು ಕೊಡ್ರಿ ಅಂತ ಹೇಳಿದಾರ. ಅದಕ್ಕೆ ನಾವು ಅಲ್ಲಿ ಒಪ್ಕೊಂಡಿಲ್ಲ. ನಮ್ಮ ಏನ ಹೊರಗ ರೈತ ನಾಯಕರದಾರ, ರೈತ ಬಂಧುಗಳದಾರ, ಅವ್ರ ಜೊತೆ ಸರ್ ಇದನ್ನ ಹೋಗಿ ಪ್ರಸ್ತಾಪ ಮಾಡ್ತೀವಿ. ಯಾಕಂತಂದ್ರ ಅವರು ನಮ್ಗ ಏನ ಎತ್ತರದ ಪ್ರದೇಶ ಬಂದಲ್ಲಿ ಏನ ಅದನ್ನ 2 ಕಡೆ ದಾರಿ ಕೊಡ್ತೀವಿ ಅಂತೂ ಹೇಳಿದಾರ. ಮತ್ತ ಸರ್ವಿಸ್ ರಸ್ತೆಕ ಈಗ ಸದ್ಯಕ್ಕೆ ಗರ್ಸ್ ಕಡ್ದು ಕೊಡ್ತೀವಿ ಅಂತ ಹೇಳಿದಾರ. ಅದಕ್ಕ ನಾವು ಈ ವಿಷಯ ತಮ್ಗೆ ಒಪ್ಪಿಗೆ ಇದ್ರ ಒಂದು 3 ವಾರ ಒಳಗಾಗಿ ಮತ್ತೊಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡ್ತೀವಿ. ಮತ್ತೆ ಅಕಸ್ಮಾತ್ ಒಂದ್ ವೇಳೆ ನಾನು ಕೊಟ್ಟ ಮಾತಿಗೆ ತಪ್ಪಿದ್ದಂತ ನಿಮಗೆ ಅನಿಸಿದ್ರ ನೀವು ನಾನು ಮೀಟಿಂಗ್ ಅನ್ನ ಕರಿತೀನಿ, ಸಂಸದರನ್ನು ಒಳಗೊಂಡ ಅದ್ರೊಳಗೆ ಬಂದು ಮಾತಾಡ್ರಿ. ನಿಮಗೆ ಸರಿ ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಮುಕ್ತ ಅವಕಾಶ ಐತಿ ಧರಣಿ ಮಾಡಾಕ. ನಾನು ಅದನ್ನ ತಡೆಯಂಗಿಲ್ಲ, ನಾನು ಸಹಕಾರ ಮಾಡ್ತೀನಿ ಅಂತ ಇಷ್ಟು ಹೇಳಿದಾರ್ರಿ. ಅದಕ್ಕೆ ನಾವೆಲ್ಲರೂ ಕೂಡ ಏನು ನಿರ್ಧಾರ ತಗೋತೀರಿ, ನಮ್ಗೆ ಬೇಕಾದದ್ದೇನು ಮಾಡಿ ಹಾಕ್ಬೇಕಂದಿದ್ದೀವ ಅದನ್ನು ಕೊಡಿಸ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ನಾವೆಲ್ಲರೂ ಈ ಸಭೆಯೊಳಗ ಓಪನ್ ಆಗಿ ಹೇಳಾಕತ್ತಿದೀವಿ. ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ತಾವೆಲ್ಲರೂ ಏನ ಚಾಲೋ ಇಟ್ಟಿದ್ದೀರಿ. ಅದಕ್ಕೆ ನಾವೇನು ನಿರ್ಧಾರ ತಗೋತೀರಿ ಆ ನಿರ್ಧಾರಕ್ಕೆ ನಾವು ಬದ್ದದೀವಿ. ಯಾಕಂತಂದ್ರ ಕೊಡ್ಚಿ ವೀರಭದ್ರೇಶ್ವರ ಮತ್ತ ಜಾಲಿಕಟ್ಟಿ ಬಸವೇಶ್ವರ, ಜಕನಾಯನ ಕೊಪ್ಪಲ್ ಬಸವೇಶ್ವರ ಎಷ್ಟು ದಾರಿ ಉದ್ದಕ್ಕೂ ದೇವ್ರು ಬಂದಾವ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿವ್ ನಾವು ನಿಮ್ಗೆ ದಾರಿ ಕೊಡಿಸ್ತೀವಿ ಅಂತೇಳಿ. ಈ ಹೋರಾಟದಾಗ ವ್ಯತ್ಯಾಸ ಆಗುವಂತ ಪ್ರಶ್ನೆನೇ ಇಲ್ಲ. ನಾವು ಸುನಪ್ಪ ಪೂಜಾರಿ ಅವ್ರ ರಾಜ್ಯಾಧ್ಯಕ್ಷರು, ಶಶಿಕಾಂತ್ ಗುರುಜಿ ಗೌರವಾಧ್ಯಕ್ಷರ ನೇತೃತ್ವದಾಗ, ಶಿವಾನಂದ ಅಧ್ಯಕ್ಷರು, ರವಿ ಅನ್ನ ಎಲ್ಲರೂ ಅವರಿವರನ್ನದೇ ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರ ನೇತೃತ್ವದೊಳಗ ಅಕಸ್ಮಾತ್ ಇದನ್ನ ಮಾಡಿಕೊಟ್ರು ಅಂತಂದ್ರ ಸರ್ವಿಸ್ ರಸ್ತೆ ಮತ್ತ ಅಂಡರ್ ಪಾಸ್ ಅನ್ನ ಮತ್ತ ಇನ್ನೊಂದು ಅವ್ರು ಹೇಳಿದಾರ. ಇಲ್ಲ ಈ ಹೆದ್ದಾರಿ ಉದ್ದಕ್ಕೆ ಏನ ಈ ಬೆಳಗಾವಿ ಜಿಲ್ಲೆ ಒಳಗ ಹೆದ್ದಾರಿ ಉದ್ದಕ್ಕ ನಮಗೆ ಎಲ್ಲಿ ಅಂಡರ್ ಪಾಸ್ ಮತ್ತ ಬೇಕಂತ ಅನ್ನತ್ತಿದೀವಲ್ಲ ನಾವು. ಅಂಡರ್ ಪಾಸ್ ಆಯ್ತು, ಇವತ್ತು ಕಲೋಟ್ ಬಾಕ್ಸ್ ಆಯ್ತು, ದಾರಿ ಮುಗಿದಿದ್ರು ಕೂಡ ನಾವು ಅದನ್ನ ಕಟ್ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಸಾಹೇಬ್ರ ನೀವು ಅನ್ಕೊಂಡಂಗ ದಾರಿ ಮುಗಿದಿದ್ದ ಹಂಗ ಮುಗುದಿಲ್ಲ. 75% 80% ಮುಗ್ದೈತಿ. ಮೊರಂ ಫಿಲ್ಲಿಂಗ್ ಮಾಡ್ಯಾರ, WMM ಕಡಿ ಹಾಕಿದಾರ, CMPT ಕಡಿ ಹಾಕಿದಾರ, ಅದ್ರ ಮೇಲೆ 8 ಇಂಚಿದ ಒಂದು ಲೇಯರ್ ಡಾಂಬರ್ ಹಾಕಿದಾರ. ಇಷ್ಟೆಲ್ಲ ಮಾಡಿದ್ಮೇಲೂ ನೀವು ಭರವಸೆಯನ್ನು ಕೊಡಾಕತ್ತೀರಿ, ವಿಚಾರ ಮಾಡಿ ಹೇಳ್ರಿ ಅಂತ ಹೇಳಿದಾಗ ನಾ ಅದನ್ನ ಖಂಡಿತವಾಗಿ ನಾವು ಮಾಡಿಕೊಡ್ತೀನಿ ನಿಮ್ಗ. ಈಗ ಸದ್ಯಕ್ಕ ಏನ 21 ದಿನ ನಾವು ಅದನ್ನ ನೀವು 1 ವಾರ ಕೊಡಂತಂದೀವಿ ನಾವು. ಇಲ್ಲ ಅದನ್ನ ಹೋಗಿ ಚರ್ಚೆ ಮಾಡೋಣಪ್ಪ, ಎಲ್ಲರೂ ಒಪ್ಪಿರಂತಂದ್ರೆ ಅದನ್ನ ಇವತ್ತ ಹೋಗುನು. ಮತ್ತ ಇಲ್ಲ ಅಂತಂದ್ರ ಯಥಾಸ್ಥಿತಿ ಹೆಂಗ್ ಬಂದೈತ್ಲ ಅದನ್ನ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬಂದೀವಿ. ಅದಕ್ಕೆ ತಾವೆಲ್ಲರೂ ಏನು ಹಿರಿಯರದಾರ ಅವ್ರ ನೇತೃತ್ವದಾಗ ವಿಚಾರ ಮಾಡ್ರಿ ಸಮಾಧಾನದಿಂದ. ಶಿವಾನಂದ ಅಧ್ಯಕ್ಷರಾತು ಮತ್ತೆ ಅವ್ರು ಏನ ಹೇಳ್ತಾರಲ್ಲ ಅದನ್ನ ಕೇಳಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸಮಸ್ಯೆ ಮೇಜರ್ ಏನು ನಮಗ ಹೊರಗಡೆ ರಸ್ತೆ ಬೇಕಾಗೈತಿ, ಅದು ಮೇಜರ್ ವಿಷಯ ಐತಿ. ಉಳಿದು ಕೂಡ ಅರ್ಧ ವಿಷಯ ಅದಾವ ನಮ್ಮ. ಈಗ ಜಿಲ್ಲಾಧಿಕಾರಿ ಅವ್ರನ್ನ ಕೇಳಿ ಜಿಲ್ಲಾಧಿಕಾರಿ ಅವ್ರನ್ನ ಉಪಯೋಗ ತಗೋಣ. ಯಾಕಂದ್ರೆ ಈ ಜಿಲ್ಲಾಧಿಕಾರಿ ಅವ್ರ ಕಡೆ ನಾವು ಬಂದು ಅಂತೇಳಿ ಕೆಲವು ಹಂತದರೆ ಬಗೆಹರಿಸೋಣ. ರಸ್ತೆಗಳು ಏನಾಗಬೇಕಾಗೈತಿ, ನಾವು ಎಲ್ಲ ಅಖಂಡಿ ರಸ್ತೆ ಆಗ್ಬೇಕು ಅಂತಂದ್ರೆ ನಿಜವಾಗಿಯೂ MP ಅವ್ರ ಪಾತ್ರ ದಿಲ್ಲಿಗೆ ಹೋಗಿ ಅದನ್ನ ಮಾಡ್ಕೊಂಡ್ ಬರ್ಬೋದು. ಇವ್ರು ಅಕ್ವೇಷನ್ ಮಾಡ್ಬೋದು, ಭೂಮಿಯನ್ನ ನಿಮ್ಮ ಕಡೆ ಇಸೋದು, ಈ ರಸ್ತೆ ಬಿಸಿ ಕೊಡ್ಬೋದು. ಜಿಲ್ಲಾಧಿಕಾರಿ ಜವಾಬ್ದಾರಿ ಇದಾರ. ಈಗಾಗಲೇ ಅವ್ನು ಎಲ್ಲೆಲ್ಲಿ ಬೇಕು ಅವ್ನ ಅಕ್ವೇಷನ್ ಮಾಡ್ತಕ್ಕಂಥ ಚಟುವಟಿಕೆಗಳು ಕೂಡ ಹೇಳಿ ಮಾಡಿಸ್ಕೊಂಡು ಮತ್ತೆ ಯಾರ್ಯಾರಿಗೆ ಪಾಸ್ ಆಗೈತಿ ಆ ಬಿಲ್ಡಿಂಗ್ ಕಟ್ಲಿ ಮ್ಯಾಗ ಅವ್ರು ರೋಡ್ ಮಾಡಲಿ ಅದನ್ನ ಕೇಳಿ ಆಗುವಂತಕ್ಕ ಅದನ್ನ ತೆಗೆದು ವಿಷಯ ಹೊಳ್ಳಿ ಕಟಿಂಗ್ ಮಾಡಿ ರೈತರು ಅನುಕೂಲ ಮಾಡಿಕೊಂಡು ದಯವಿಟ್ಟು ಅವಕಾಶ ಕೊಡ್ರಿ. ಮತ್ತೇನು ಕಚ್ಚಾ ರಸ್ತೆ ಇದ್ಲೇ ಅಲ್ಲೇ
ಮೆಟ್ಲಿಂಗ ನೀವು ಗಟ್ಟಿ ಹೋಗುವಂಗ ಈಗ ತಾತ್ಕಾಲಿಕ ತೊಂದರೆ ಆಗಲ್ದಂಗೆ ಸದ್ಯ 15 ದಿವಸ ಒಳಗಾಗಿ ಮಾಡಿಕೊಡ್ತು. 15 ದಿವಸ ಒಳಗಾಗಿ ಜಗದೀಶ್ ಶೆಟ್ಟರ್ ಅವ್ರ ಮೀಟಿಂಗ್ ಕರಿತು. ಈಗ ಹೆಂಗೆ ಬಂದಿರಿ ನಿಮ್ಮ ಹಕ್ಕು ಐತಿ, ಅವ್ರಿಗೆ ಒತ್ತಾಯ ಮಾಡಿ ಆ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳೋರು. ದಯವಿಟ್ಟು ನನ್ನ ವಿಚಾರ ಅವಕಾಶ ಕೊಡ್ನು. ಯಾಕಂದ್ರೆ ಈಗ ವರ್ಷಗಂಟ್ಲೆ ಆಯ್ತು ಕಪ್ ಕೊಟ್ಟು ಎಲ್ಲ ಏನು ಜಗದೀಶ್ ಅವರ ಶಿವಾನಂದ ಅವ್ರು ಎರಡು ಗಟ್ಟಿ ಹುಲಿ ಅದು ಅವ್ರಿಗೇನು ಒಂದು ಪ್ರೋತ್ಸಾಹ ನಿಂತಿದ್ದು ಎಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಕೇಳ ಅದೆಲ್ಲ ಮೈಲೇಜ್ ಎಲ್ಲ ಜಗದೀಶ್ಗೆ ಏನು ಸಣ್ಣ ಪುಟ್ಟು ನಿಮ್ಗೆ ಆಗಬೇಕಾಗೈತಿ. ಜಗದೀಶ್ ಅದ್ರ ಮುಂದೆ ಮಾಡಿಸ್ಕೊಡ ಜಿಲ್ಲಾಧಿಕಾರಿ ನೀವು ಮಾಡಿಸ್ರು ನಾವು ಎಲ್ಲಿದಾವೆ ನೀವು ಆ ಶಿವಾನಂದ ಏನು ತೊಂದರೆ ಅದಾವೋ ಅವನ್ನೆಲ್ಲ ಸರಿ ಮಾಡ್ತೀರಿ. 100ಕ್ಕೆ 100 ನಾ ಹೇಳ್ತು ಜಗದೀಶ್ ಶೆಟ್ಟರ್ ಕಡೆ ಇದಕ್ಕೆ ಅಖಂಡಿ ರಸ್ತೆ ಮಾಡಿಸ್ತಕ್ಕಂಥದ್ದು ಕೂಡ ನಮ್ಮದು ರೈತ ಸಂಘ ಜವಾಬ್ದಾರಿ ಐತಿ. ಜಿಲ್ಲಾಧಿಕಾರಿ ಅವ್ರು ಹೇಳೋದು ಏನೈತಿ ಇವೆಲ್ಲ ಇವ್ರ ವತಿಯಿಂದ ಇದನ್ನೆಲ್ಲ ಮಾಡ್ಕೊಂಡು 15 ದಿವಸ ಬಿಟ್ಟರೆ MP ಅವ್ರ ಮೀಟಿಂಗ್ ಐತಿ. ಅವ್ರಿಗೆ 100ಕ್ಕೆ 100 ಇವತ್ತು ಹೆಂಗೆ ಅವಾಗ 4-5 ಜನ ಸೇರೋನು ಸರ್ ನಿಮ್ಗೆ ಓಟ್ ಹಾಕಿದ್ರು ನೀವು ಮಾಡ್ಕೊಂಡು ಬರಬೇಕು. ಅಲ್ಲಿವರೆಗೆ ನೀವು ಡೆಲಿವರಿ ವಾಪಸ್ ಬರೋಂಗಿಲ್ಲ. ಮತ್ತು ಬಂದ್ರೆ ಏನು ಬರ್ತಾರೆ ಗೇರ ಆಗ್ತು ಅಂತ ಹೇಳುವಂಥದ್ದು ಕೂಡ ನಿಮ್ಮ ಪರವಾಗಿ ನಮ್ಮ ಕರೆಕ್ಟಾಗಿ ಕೆಲಸ ಮಾಡ್ತು. ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಈಗ ಯಾಕಂದ್ರೆ ಅದನ್ನ ಕೆಲಸ ಮಾಡಲಿಕ್ಕೆ ಮತ್ತು ಇನ್ನೊಂದು ಬ್ರಿಡ್ಜ್ಗಳು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಂದು ಹಂತದಾಗ ಕೂಡ ಈಗ ಇದ್ರ ಬದಲು ಏನಾಗ್ಯಾವಲ್ಲ ಇವು ತೊಂದರೆ ಆಗ್ಯಾವು ತಕ್ಷಣ ಇವಕ್ಕೆ ಖರೀದಾರಿ ಮಾಡ್ತಕ್ಕಂಥವ್ರು ಕೂಡ ಮಾಡ್ಬೋದು ನೋಡ್ರಿ. ಈಗ 15 ದಿನ ಟೈಮ್ ರೀ. 15 ದಿವಸನಾಗ ಇಂಥವನ್ನ ಜಗದೀಶ್ ಅವ್ರು ಕ್ಲಿಯರ್ ಆಗಿ ಹೇಳ್ಯಾರ ಎಲ್ಲಿ ತೊಂದರೆ ಐತಿ ಎಲ್ಲ ಮಾಡಿಸ್ರು ಎಷ್ಟು ಬೇಕಾದ ಸಮಸ್ಯೆ ಇರಲಿ ನಾನು ಹಂತದಾಗ ಮಾಡ್ಕೊಳ್ತೀನಿ. ಅದಕ್ಕೆ ದಯವಿಟ್ಟು ನೋಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಅಧ್ಯಕ್ಷರ ಒಂದ್ ಸೆಕೆಂಡ್ 21 ದಿನ ಏನಾಗ ಅವರು ಗಡುವು ಕಟ್ಟಲಿಕ್ಕೆ 21 ದಿನ ಏನು ಗಡುವು ಕಟ್ಟಲ್ಲ. ಆ 21 ದಿನದ ಗಡುವು ಏನೈತೆ ಅಲ್ರಿ ಏನಂದ್ರಿ ಅಧ್ಯಕ್ಷರ ವರ್ಗ ಇವಾಗ ಏನ್ ದಯವಿಟ್ಟು ಯಾರು ಏನು ಮಾತಾಡ್ಬೇಡ್ರಿ. ಅಧ್ಯಕ್ಷರು ಮಾತಾಡ್ದಾಗ बोलो भारत माता की जय, बोलो कर्नाटक माता की जय, जय जवान जय किसान, जय जवान जय किसान. ದಯವಿಟ್ಟು ಒಬ್ಬೊಬ್ರು ಮಾತಾಡ್ರಿ. ಅಧ್ಯಕ್ಷರ ಅದ ಬ್ರಿಡ್ಜಿಂದ ಅಟ್ಲೀಸ್ಟ್ ಬಂದಿರ್ಬೇಕು ಅದು ಹೋಲ್ರಿ. ಅದು ಎಲ್ಲ ದಯವಿಟ್ಟು ಒಬ್ಬೊಬ್ರು ಮಾತಾಡ್ರಿ. ಒಂದು ದಿವಸ ನೀವು ಹೆಂಗಂತೀರಿ ಅದು ಮೀಟಿಂಗ್ ಮಾಡಿ ಎಲ್ಲ ರೈತರು ಕೂಡ್ಕೊಳ್ತಾ ವ್ಯವಸ್ಥೆ ಮಾಡೋದು ನಮ್ಮದು ಅದು ಕರೆ ಐತಿ. ಇಲ್ಲಿ ಪ್ರಣಾಳಿಕೆ ವಾಟ್ಸಪ್ ಮಾಡಿ ನಾವು ಕಳಿಸುವಂಥ ವ್ಯವಸ್ಥೆ ನಾವು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ತೀವಿ. ಒಂದಷ್ಟು ಭಾಗನ ಪರಿಚಯಲ್ಲಿ ಕೂಡಿಸಿ ಕೆಲಸ ಹಿಂಗೆ ಆಗೈತಿ, ಇದು ಫೈನಲ್ ಆಗೈತಿ. ಇದನ್ನ ಇಷ್ಟು ನಾವು ಮಾಡ್ಕೊಂಡು ಅಂತಕ್ಕಂಥ ತಿಳಿ ಹೇಳಿದ್ರೆ ಇದು ಉಪಯೋಗ ಆಗಲ್ಲ. ತೆಲಿಗೆ ಒಬ್ಬೊಬ್ಬರೇ ಮಾತಾಡೋರು ಅಲ್ಲಿ ಕೂಡಿ ಕೆಲಸ ಒಂದು ನಿರ್ಣಯ ಮಾಡೋಣ. ಇನ್ಸಲ್ ಮಾಡಿದಾಗ ಇತ್ತಾಗಿನ ರೈತರನ್ನು ಕರ್ಕೊಂಡು ಇಲ್ಲೊಂದು ಮೀಟಿಂಗ್ ಮಾಡಿ ಏನು ಕೆಲಸ